ಇಂದಿನ ಮುದ್ದು ಸೊಸೆಯ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮುದ್ದು ಸೊಸೆಯಲ್ಲಿ ಸೊಸೆ ವಿದ್ಯಾ ಎಕ್ಸಾಮಿಗೆ ಬರೆಯೋಕ್ಕೆ ಬಂದಿರ್ತಾಳಲ್ಲ, ಆಗ ಇವ್ರ ಮನೇಲೆಲ್ಲ ಅಮ್ಮಮ್ಮ ಕಾಣಿಸ್ತಾ ಇಲ್ಲ, ಯಾಕೆ ಏನಾಗಿದೆ ಹುಷಾರಿಲ್ವಾ ಹಂಗೆ ಹಿಂಗೆ ಅಂತ ಗೊತ್ತಾದ ತಕ್ಷಣ ಇವ್ರು ಏನು ಮಾಡ್ತಾರೆ ಅಂದರೆ ಮನೆಯವರೆಲ್ಲ ಮೋಹನ ಮತ್ತು ಅವರು ಈಶ್ವರಿ ಇವರೆಲ್ಲರೂ ತುಂಬ ಗಾಬರಿ ಆಗಿರ್ತಾರೆ. ಫೋನ್ ಮಾಡ್ತಾರೆ, ಫೋನು ತೆಗಿತಾ ಇರಲ್ಲ. ಆಗ ಈ ಕಡೆ ಅಮ್ಮಮ್ಮ ಫೋನ್ ಆಫ್ ಮಾಡಿದ್ದಕ್ಕೆ ಒಳ್ಳೇದಾಯಿತು, ಈಗ ನಾವು ಆರಾಮಾಗಿದ್ದೀವಿ ಆಯಿತಾ, ಹೊರಗಡೆ ಬಂದಿದ್ದ ಕಡೆಗೆ ಆಫ್ ಮಾಡ್ಕೊಂಡಿರ್ಬೇಕು ಫೋನು ಅಂತ ಹೇಳಿ ಬುದ್ಧಿ ಹೇಳ್ತಾಳೆ. ಭದ್ರಾ ನೀನೇನೋ ಈಗ ಹೇಳ್ತಾ ಇದೆಯಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮಮ್ಮ ಅಂತೇಳಿ ಹೇಳ್ತಾರೆ. ನೀನು ಏನಾದರೂ ಮಾಡಿ ನೋಡು, ಅಪ್ಪಯ್ಯ ಬಂದುಬಿಟ್ರು ಆಗ ನಾವೆಲ್ಲ ಎಷ್ಟು ಗಾಬರಿ ಆದ್ವಿ, ಅರ್ಥ ಮಾಡ್ಕೊ ನೀನು ಅಂತ ಹೇಳಿದಾಗ, ನೋಡು ಆರಾಮಾಗಿರು, ನಾನೇ ಈ ಥರ ಇರ್ಬೇಕಾದ್ರೆ ನೀನು ಯಾಕೋ ಅಷ್ಟೊಂದು, ಅಲ್ಲಿ ಮನೆಗೆ ಹೋದ್ಮೇಲೆ ಏನು ಹೇಳಬೇಕು, ಏನು ಹೇಳಿ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಸುಮ್ಮನೆ ಇರು ಸಾಕು ಅಂತೇಳಿ ಹೇಳಿದಾಗ ಭದ್ರಾ ಆಯಿತು ನೋಡ್ತೀನಿ ನಾನು ಅಲ್ಲಿ ಏನು ಮಾಡ್ತೀಯಾ ಅಂತೇಳಿ, ನೀನು ಇಲ್ಲಿ ಮಾತ್ರ ಅಷ್ಟೇ, ಅಲ್ಲಿ ಅಪ್ಪಯ್ಯನ ಮುಂದೆ ಏನೂ ನಡೆಯೋಣ ನಿಂದು ಅಂತ ಹೇಳಿದಾಗ ಈ ಕಡೆ ಈಶ್ವರಿಗೆ ಯಾಕೋ ಅನುಮಾನ ಬರ್ತಾ ಇರುತ್ತೆ. ಏನು ಮಾಡೋದು, ಎಲ್ಲೋಗಿದ್ದಾರೆ ಇವರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಆಗ ವಿನಂತಿ ನಂಬರಿಂದನೂ ಫೋನ್ ಮಾಡ್ತಾರೆ. ವಿನಂತಿ ನಂಬರು ಫೋನ್ ರಿಸೀವ್ ಮಾಡಲ್ಲ. ಈ ಕಡೆ ಅಮ್ಮಮ್ಮ ಬಂದವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಭದ್ರಾ ಮತ್ತು ಅಮ್ಮಮ್ಮ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲೇ ವಿದ್ಯಾ ಬರ್ತಾಳೆ ಹೊರಗಡೆ ಎಕ್ಸಾಮಿಂದ. ಏನೇ ವಿದ್ಯಾ, ಎಕ್ಸಾಮ್ ಎಲ್ಲ ಬರೆದೆ ನೀನು, ಪರೀಕ್ಷೆ ಬರ್ದ ಅಂತ ಕೇಳಿದ ತಕ್ಷಣ ಹೌದು ಅಮ್ಮಮ್ಮ ಬರೆದ್ಬಿಟ್ಟೆ ಅಂತ. ಯಾಕೆ ಇಷ್ಟು ಬೇಗ ಬಂದೆ, ಏನಾದ್ರೂ ಬರಲಿಲ್ವಾ ಗೊತ್ತಾಗಲಿಲ್ವಾ ಅಂದಾಗ, ಇಲ್ಲ ನಾನೆಲ್ಲ ಓದ್ಕೊಂಡಿದ್ದೆ ಬಂದಿದ್ದೆ ಅಮ್ಮಮ್ಮ, ಹಂಗಾಗಿ ನಾನೆಲ್ಲ ಚೆನ್ನಾಗೇ ಬರೆದಿದ್ದೀನಿ ಅಂತ ಹೇಳ್ತಾಳೆ. ಅರ್ಧಂಬರ್ಧಂ ಏನು ಬರಿಬೇಡ, ಹೆಂಗೋ ಬರಿಬೇಕು ಅಂತ ಏನು ಬೇಡ ಅಂತ ಹೇಳಿದಾಗ, ಏನಿಲ್ಲ ಅಮ್ಮಮ್ಮ, ನೀವು ಮತ್ತು ಭದ್ರಗೌಡ್ರು ಇದ್ದಾರಲ್ಲ ಅವರಿಬ್ರೂ ಇಷ್ಟೊಂದೆಲ್ಲ ನನಗೆ ಸಹಾಯ ಮಾಡಿದ್ದೀರಾ, ನಿಮಗೋಸ್ಕರನಾದರೂ ನಾನು ಬರೀಬೇಕು, ಚೆನ್ನಾಗೇ ಓದ್ಕೊಂಡಿದ್ದೆಲ್ಲ ಬರೆದಿದ್ದೀನಿ ಅಮ್ಮಮ್ಮ ಅಂತೇಳಿ ವಿದ್ಯೆ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ವಿದ್ಯೆಗೆ ತುಂಬ ಖುಷಿಯಾಗೋಗುತ್ತೆ. ಗೌಡ್ರು ಎಲ್ಲಿ ಅಂತ ಕೇಳಿದ ತಕ್ಷಣ ಅಲ್ಲಿದ ನೋಡು ಅಂತ, ಏನು ಗೌಡ್ರು ಆ ಥರ ನಿಂತ್ಕೊಂಡಿದ್ದಾರಲ್ಲ ಸಿಡಕ್ ಮೂತಿ ಸಿದ್ದಪ್ಪನ ಥರ ಅಂತೇಳಿ ಗೌಡ್ರ ಹತ್ರ ಬಂದು ಮಾತಾಡಿದಾಗ, ಇನ್ನೇನು ಆಯ್ತಲ್ಲ ಎಲ್ಲನೂ, ಹೋಗೋಣ ನಡಿ ಅಮ್ಮಮ್ಮ ಅಂತ ಹೇಳಿದಾಗ, ಸರಿ ಕಣ ಆಯಿತು ಹೋಗೋಣ ನಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಕಾರಲ್ಲಿ ಇನ್ನೇನು ಹೋಗ್ತಾ ಇರಬೇಕಾದ್ರೆ ಭದ್ರಗೌಡರು ಮತ್ತು ಅಮ್ಮಮ್ಮ ಇಲ್ಲಿಂದ ಫಸ್ಟ್ ಹೋಗೋಣ, ಅಪ್ಪಯ್ಯ ಅಲ್ಲಿ ಮನೇಲಿ ಕಾಯ್ತಾ ಇರ್ತಾರೆ, ತುಂಬ ಗಾಬರಿಯಾಗಿರ್ತಾರೆ, ಫೋನ್ ಬೇರೆ ಮಾಡ್ತಾ ಇದ್ದಾರೆ, ಬನ್ನಿರಿ ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಮನೆಯವರೆಲ್ಲರೂ ಅಯ್ಯೋ ಈಗ ಮಾವಯ್ಯ ಬೇರೆ ಬಂದುಬಿಟ್ರು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಕೆಲಸ ಇದ್ದರೆ ನೋಡು ಅಂಥೇಳಿ ಅವ್ರಿಗೆ ಹೇಳಿ ಕಳಿಸ್ತಾರೆ. ಈಗ ಮನೆಯವರೆಲ್ಲ ಯಾಕೆ ಈ ಥರ ಇದ್ದೀರಾ, ಅವ್ವ ಎಲ್ಲ ಕಾಣಿಸ್ತಾ ಇಲ್ಲ ಅಂಥೇಳಿ ಶಿವರಾಮೇಗೌಡರು ಕೇಳ್ತಾರೆ. ಹಾಗೆ ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಶಿವರಾಮೇಗೌಡ್ರ ಹತ್ರ ಬಂದು, ಮೋಹನ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳಿದಾಗ, ನೀವೇನು ಗಾಬರಿ ಆಗಿಬಿಡ್ರಿ, ನಾನು ಏನೋ ಒಂದು ಹೇಳ್ತೀನಿ ಅಂತ ಹೇಳಿದಾಗ ಆಗ ಶಿವರಾಮೇಗೌಡ್ರ ಹೆಂಡ್ತಿ ಹೇಳ್ತಾಳೆ, ಇಲ್ಲ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಿದ್ವಿ, ಹೋದ್ಮೇಲೆ ಅತ್ತೆಗೆ ಈ ಥರ ಆಗಿದೆ ಅಂತೀರಿ, ಹುಷಾರಿಲ್ಲ ಅಂತೇಳಿ ಎಲ್ಲ ಹೇಳ್ತಾಳೆ. ಆಸ್ಪತ್ರೆಗೆ ಭದ್ರ ಕರ್ಕೊಂಡು ಹೋಗಿದ್ದಾನೆ, ಆದರೆ ಇನ್ನೂ ಬಂದಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಇದೆ ಅಂದ ತಕ್ಷಣ ಆಗ ಶಿವರಾಮೇಗೌಡರು ಫೋನ್ ಮಾಡಿ ಹೇಗಾದರೂ ಮಾಡಿ ಭದ್ರ ಯಾವ ಆಸ್ಪತ್ರೆಗೆ ಹೋಗಿದ್ದಾನೆ ಅಮ್ಮನ ಕರ್ಕೊಂಡು ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಎಲ್ಲ ವಿಚಾರಿಸ್ತಾ ಇರಬೇಕಾದ್ರೆ ಹೊರಗಡೆ ಎಲ್ಲ ಬಂದು ನಿಂತ್ಕೊಂಡು ಅವ್ರ ದಾರಿನೇ ಕಾಯ್ತಾ ಇರ್ತಾರೆ, ಇನ್ನೂ ಗೊತ್ತಾಗಿರಲ್ಲ. ಆಗ ಈ ಕಡೆ ಭದ್ರೇಗೌಡರು ಮತ್ತು ಅವರ ಅಮ್ಮಮ್ಮ ಮತ್ತು ವಿದ್ಯಾ 3 ಜನ ಬರ್ತಾ ಇರ್ತಾರೆ. ಆಗ ಅಮ್ಮಮ್ಮ ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಲ್ವಾ, ನನಗೆ ಎಷ್ಟು ಸಹಾಯ ಮಾಡ್ತಿದ್ದೀರಾ ಅಂತ, ನೀನು ಈಗಲೇ ಹಿಂಗಿದೆಯಾ, ಇನ್ನು ಅವಾಗ ಇನ್ನಂಗೆ ಇರಬೇಕು ನೀನು ಅಂತೇಳಿ ಅಮ್ಮಮ್ಮಂಗೆ ಹೇಳ್ತಾ ಇರ್ತಾನೆ ಭದ್ರ. ಆಗ ಬುಕ್ಕೆಲ್ಲ ಸುಟ್ಟಾಕಿದಾರಲ್ವ, ಮತ್ತು ಏನು ಮಾಡಿದೆ ನೀನು, ಹೆಂಗೆ ಓದ್ಕೊಂಡಿದ್ಯಾ ಅಂದರೆ, ಮನೇಲಿ ನೋಟ್ಸ್ ಇತ್ತು ನಾನು ಬರೆದಿದ್ದು, ಅದನ್ನೇ ನಾನು ಓದ್ಕೊಂಡೆ ಅಮ್ಮಮ್ಮ ಅಂತ, ಅಷ್ಟೇ ಆಗುತ್ತಾ ಅಂತ ಹೇಳಿದಾಗ, ನೋಡು ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತಾ ಇರೋದಿಲ್ಲ ಏನು ಅಂತ ಅಂದ್ಕೊಂಡಿದ್ಯಾ, ಅದು ಯಾವುದೇ ಬುಕ್ಸ್ ಬೇಕೋ ಅದೆಲ್ಲ ತಂದು ಕೊಡ್ತಾನೆ ಬಿಡು ಅಂತ ಹೇಳಿದಾಗ, ಹೇಳು ಅವನಿಗೆ ತಂದು ಕೊಡ್ತಾನೆ ಅಂತ ಹೇಳಿದಾಗ, ಭದ್ರ ನೋಡು ಅವಳಿಗೆ ಕೊಡಿಸು ಅಂದ ತಕ್ಷಣ ಸುಮ್ಮನೆ ಇರ್ತಾನೆ. ನೋಡು ನನ್ನ ಮೊಮ್ಮಗಳು ಬಸರಿ ಇದ್ದಾಳೆ, ನೀನು ಏನಾದರೂ ಮಾಡಿ ಕೊಡಿಸ್ಲೇಬೇಕು, ಮೊದಲು ಅಟ್ಟಿಗೆ ಸೇರ್ಕೊಳ್ಳೋದನ್ನ ನೋಡೋಣ ಅಂತ ನಾನಿದ್ದೀನಿ, ನೀವು ನೋಡಿದ್ರೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಅಮ್ಮಮ್ಮ ಫಸ್ಟಿಗೆ ಅವರೇ ತಂದಿದ್ದಲ್ವಾ, ಹಂಗಾದರೆ ಅಮ್ಮಮ್ಮ ಅವರಿಗೆಲ್ಲ ಗೊತ್ತಿದೆ ಯಾವ ಬುಕ್ ತೊಗೋಬೇಕು ಎಲ್ಲಿ ತೊಗೋಬೇಕು ಅಂತೇಳಿ ಗೊತ್ತೇ ಇದೆ ಅಂದ. ಅವಾಗೆಲ್ಲ ಹಿಂಗೆ ಮಾಡಿದಾನ, ಇನ್ನೂ ಏನೇನು ಗೊತ್ತಿಲ್ಲದೆ ಏನೇನು ಮಾಡಿದ್ದಾನೆ ಅಂತೇಳಿ ಹೇಳು ನನಗೆ ಅಂತ ಹೇಳಿದ ತಕ್ಷಣ
ಭದ್ರ ಆಯಿತು ಮುಂದ್ಗಡೆ ಅಲ್ಲೆಲ್ಲಾದರೂ ನಿಲ್ಲಿಸ್ಬಿಟ್ಟು ನಾನು ಬುಕ್ಸ್ ಕೊಡಿಸ್ತೀನಿ, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ ಭದ್ರ ಗಾಡಿ ಓಡಿಸ್ಕೊಂಡು ಮನೆಯವರೆಲ್ಲ ದಾರಿ ಕಾಯ್ತಾ ಇರ್ಬೇಕಾರೆ ಕಾರ್ ಬರುತ್ತೆ. ಆಗ ಬಂದ ತಕ್ಷಣ ಅಮ್ಮ ಏನಾಯಿತು ಅಂತೇಳಿ ಎಲ್ಲರೂ ಬಂದು ಗಾಬರಿಯಾಗಿ ಕೇಳ್ತಾರೆ. ಏನೂ ಆಗಿಲ್ಲ ಕಣೋ, ನನಗೆ ಹಂಗೆ ಮನೆ ಒಳಗಡೆ ಹೋಗೋಣ ನಡಿ ಅಂತ ಹೇಳಿ ಅಮ್ಮಮ್ಮ ಸುಸ್ತಾಗಿರೋ ಥರ ನಡ್ಕೊಂಬಿಡ್ತಾಳೆ. ಏನಮ್ಮ ಏನಾಯಿತು ಏನು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ, ನೀವು ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಏನಿಲ್ಲ ಅಂತೇಳಿ ಕೇಳಿದಾಗ ಏನೂ ಇಲ್ಲ ಅಂತ ಗಾಬರಿ ಆಗೋವಂಥದ್ದು ಏನೂ ಇಲ್ಲ, ಬಿ ಪಿ ಮತ್ತು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ದಿನ 9 ಗಂಟೆಗೆ ಬನ್ನಿರಿ ಅಂತ ಹೇಳಿದ್ದಾರೆ. ಇನ್ಮೇಲೆ ದಿನ 1 ವಾರ ಹೋಗಬೇಕು ಡಾಕ್ಟ್ರು ಅಂತ ಹೇಳಿದ್ರು. ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ. 9 ಗಂಟೆಗೆ ಸರಿಯಾಗಿ ಹೋಗಬೇಕು ಅಂತ ಹೇಳಿದ ತಕ್ಷಣ ಭದ್ರ ಏನಿದು ಇಷ್ಟೊಂದೆಲ್ಲ ನಾಟಕ ಮಾಡ್ತಾಳಲ್ಲ ಅಮ್ಮಮ್ಮ ಇವತ್ತು ಅಂತ ಮನೇಲಿ ಎಲ್ರಿಗೂ ಫೋನ್ ಮಾಡಬೇಕು ಅಲ್ವಾ, ಏನಾಯಿತು ಅಂತ ನಾವು ಗಾಬರಿ ಆಗಿಬಿಟ್ಟಿದ್ವಿ ಅಂತ ಹೇಳ್ತಾರೆ. ಏನು ಗಾಬರಿ ಆಗಬೇಡಿ, ನಾನು ಈಗ ಚೆನ್ನಾಗೇ ಇದ್ದೀನಿ ಅಂತ ಹೇಳಿದಾಗ ಆಯಿತು ಅಂತ ಯಾವ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಿ ಅಂತ ಕೇಳಿದ ತಕ್ಷಣ ಆಗ ಈಶ್ವರಿ ಅವರು ಎಲ್ಲರೂ ಭದ್ರಾ ಪ್ರೈವೇಟ್ ಹಾಸ್ಪಿಟ್ಲು ಅಂತ ಒಬ್ಬರು ಹೇಳ್ತಾರೆ, ದೊಡ್ಡ ಆಸ್ಪತ್ರೆ ಅಂತ ಒಬ್ಬರು ಹೇಳ್ತಾರೆ. ಅಮ್ಮಮ್ಮ ಏನು ಅಂತ ಅರ್ಥ ಮಾಡ್ಕೋಬೇಕು, ನೀವು ಯಾವ ಆಸ್ಪತ್ರೆಗೆ ಹೋಗಿದ್ರಿ ಅಂತೇಳಿ ಈಶ್ವರಿ ಕೇಳ್ತಾಳೆ. ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲೇ ದೊಡ್ಡದಿದೆಯಲ್ಲ ಮಂಡ್ಯದಲ್ಲಿ, ಆ ಆಸ್ಪತ್ರೆಗೆ ಹೋಗಿದ್ದು. ಆದರೆ ಇವನು ಆ ಥರ ಹೇಳ್ತಾ ಇದ್ದಾನೆ ಅಷ್ಟೇ, ಹೇಳಕ್ಕೆ ಬರ್ತಾಯಿಲ್ಲ, ಗಾಬರಿಲಿ ಆ ಥರ ಹೇಳ್ತಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಮನೆಯಲ್ಲಿರೋರಿಗೆಲ್ರಿಗೂ ಹೇಳಿ ಒಪ್ಪಿಸ್ತಾರೆ. ಈಶ್ವರಿ ಯಾವ ಡಾಕ್ಟ್ರು ಅಂತ ಕೇಳಿದಾಗ ಯಾವುದೋ ಒಂದು ಡಾಕ್ಟ್ರು, ಲೇಡಿ ಡಾಕ್ಟ್ರು ಬಿಡು, ಈಗ ಅದೆಲ್ಲ ತೊಗೊಂಡು ಏನು ಮಾಡ್ತೀಯ ಅಂದರೆ ರಿಪೋರ್ಟೆಲ್ಲ ಏನು ಬಂದಿದೆ ಕೊಡು ನೋಡೋಣ ಅಂತೇಳಿ ಈಶ್ವರಿ ಕೇಳ್ತಾಳೆ. ಆಗ ಕೇಳಿದ ತಕ್ಷಣ ಅಮ್ಮಮ್ಮ ಭದ್ರನ ಹತ್ರ ಇದೆ ನೋಡು ಅಂತ ಹೇಳ್ದೆ. ಭದ್ರ ಇಲ್ಲ ನಾನೇ ನಿನ್ನ ಹತ್ರ ಕೊಟ್ಟಿದ್ದೆ ಅಂತ ಹೇಳಿದ ತಕ್ಷಣ ಆಮೇಲೆ ವಿದ್ಯಾನ ಮೇಲೆ ಹೇಳ್ತಾರೆ, ನಿಮ್ಮ ಹತ್ರನೇ ಕೊಟ್ಟಿದ್ನಲ್ಲ, ಅಲ್ಲೇ ಬಿಟ್ಟು ಬಂದ್ರಾ ನೀವು, ಬಿಲ್ ಮಾಡಿಸ್ಕೊತಾ ಇದ್ರಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀರಲ್ಲ ನೀವು, ಏನು ಬೇಜವಾಬ್ದಾರಿ ಇದೆ, ಹೋಗಲಿ ಬಿಡು, ನಾಳೆ ಹೋಗ್ತೀವಲ್ಲ ನಾಳೆ ತೊಗೊಳ್ಳೋಣಂತೆ ಅಂತ ಹೇಳಿದಾಗ ಭದ್ರೇಗೌಡರಿಗೆ ಮತ್ತು ವಿದ್ಯಂಗೆ ನಗು ಬರುತ್ತೆ. ಆಗ ಮಾವನ ಮತ್ತು ಮನೇಲಿರೋರು ಎಲ್ರಿಗೂ ಗಾಬರಿ ಆಗಿಬಿಟ್ಟಿತ್ತು ಗೊತ್ತಾ, ನಿಮ್ಗೆ ಹುಷಾರಿಲ್ಲ ಅಂತೇಳಿ ಏನು ಅನ್ಕೋಬೇಕು, ನಮಗೆ ತುಂಬಾ ಹೆದರಿಕೆ ಆಗಿಬಿಟ್ಟಿತ್ತು, ನೀವು ನೋಡೋ ತನಕ ಸಮಾಧಾನ ಆಗ್ತಿರಲಿಲ್ಲ. ಅಯ್ಯೋ ನಾನೇನು ಆಗಲ್ಲ ಸುಮ್ಮನೆ ಇರು ಅಂತೇಳಿ ಶಿವರಾಮೇಗೌಡರಿಗೆ ಮನೆಯವ್ರಿಗೆಲ್ಲರಿಗೂ ಅಮ್ಮಮ್ಮ ಉತ್ತರ ಕೊಡ್ತಾಳೆ. ಆದಮೇಲೆ ಈಶ್ವರಿಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ಏನೋ ಇದು ಆಗ್ತಾಯಿದೆ ಅನಿಸ್ತಿದೆ, ನನಗೆ ಯಾಕೋ ಅನುಮಾನ ಬರ್ತಾಯಿದೆಯಲ್ಲ ಅಂತೇಳಿ ಈಶ್ವರಿ ಅಂದ್ಕೋತಾಳೆ ಮನಸ್ಸಲ್ಲಿ. ಆಗ ವಿದ್ಯಾ ಮನಸ್ಸಲ್ಲಿನ ನಗ್ತಾ ಇರ್ತಾಳೆ, ಅಮ್ಮಮ್ಮ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರಲ್ಲ ಅಂತೇಳಿ ನಗ್ತಾ ಇರ್ತಾಳೆ. ಇದು ಇವತ್ತಿನ ಮುದ್ದು ಸೊಸೆ ಸಂಚಿಕೆ.